ಒಳ ಮೀಸಲಾತಿ ಜಾರಿ ಮಾಡಬೇಕು ಅನ್ನೋ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಈ ದಲಿತ ದಾಳ ಯಾವ ರೀತಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸವಾಲಾಗುತ್ತೆ? ಒಳ ಮೀಸಲಾತಿ ಜಾರಿ ಮಾಡೋಕೆ ಹೋದ್ರೆ ಎಂಥ ಒತ್ತಡವನ್ನ ಎದುರಿಸಬಹುದಾಗುತ್ತೆ? ಒಳ ಮೀಸಲಾತಿ ಜಾರಿ ಮಾಡದೇ ಹೋದ್ರೆ ಯಾವ ಹಣೆಪಟ್ಟಿ ಬರಬಹುದು? ಈ ದಲಿತ ದಾಳದ ಹಿಂದಿರುವ ಇದಕ್ಕಿಂತಲೂ ದೊಡ್ಡ ಅಸ್ತ್ರ ಯಾವುದು? ಈ ಎಲ್ಲ ವಿವರ ನೋಡೋಣ ಎಳೆ ಎಳೆಯಾಗಿ. ಒಳ ಮೀಸಲಾತಿ ಜಾರಿಯ ಹೊಣೆಗಾರಿಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮೇಲಿದೆ ಅನ್ನೋ ಅರ್ಥದಲ್ಲಿ ಸಿದ್ದರಾಮಯ್ಯ ಅವರು ಮಾತಾಡೋದಷ್ಟೇ ಅಲ್ಲ, ಒಳ ಮೀಸಲಾತಿ ಜಾರಿ ಮಾಡುವಂತೆ ನಾನು ಡಿ.ಕೆ. ಶಿವಕುಮಾರ್ಗೆ ಹೇಳ್ತೀನಿ ಹಾಗೂ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನನ್ನ ಮಾತು ಕೇಳ್ತಾರೆ ಅಂತ ಟ್ವೀಟ್ ಕೂಡ ಮಾಡುವ ಮೂಲಕ ತಮ್ಮ ಸಂದೇಶವನ್ನ ಸಾರಿ ಸಾರಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಹೇಳ್ಕೊಂಡ್ರು, ಹಿ ವಿಲ್ ಲಿಸನ್ ಟು ಮೀ, ನನ್ನ ಮಾತು ಕೇಳ್ತಾರೆ. ಯಾರು? ಹೂ ಇಸ್ ಹಿ? ಡಿ.ಕೆ. ಶಿವಕುಮಾರ್ ಅವರು ನನ್ನ ಮಾತನ್ನು ಕೇಳ್ತಾರೆ, ಅವರು ಒಳ ಮೀಸಲಾತಿಯನ್ನು ಜಾರಿಗೆ ತಗೊಂಡ್ಬರ್ತಾರೆ ಅನ್ನೋ ಮಾತನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಯಾಕೆ ಹೇಳಬೇಕಾಗ್ತದೆ? ಪಕ್ಷದ ವೇದಿಕೆಯಲ್ಲಿ ಅಥವಾ ಒಂದು ಸರ್ಕಾರದ ಒಂದು ಸಭೆಗಳಲ್ಲಿ ಮಾತಾಡುವ ಮಾತನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ನನ್ನ ಮಾತನ್ನು ಕೇಳ್ತಾರೆ ಡಿ.ಕೆ. ಶಿವಕುಮಾರ್ ಅಂತ ಹೇಳಿಕೊಳ್ಳುವ ಅಗತ್ಯ ಬಂದಿರೋದೇ ಒಂದು ಗುಮಾನಿಕರವಾದ ವಿಚಾರ ಇದು. ಈ ದಲಿತ ದಾಳಕ್ಕೆ ಹಲವು ಆಯಾಮಗಳಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ತೀರ್ಮಾನ ಮಾಡಿದಂತೆ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಕೆಲವು ಸವಾಲುಗಳಿದೆ. ಈಗಾಗಲೇ ಈ ಮೀಸಲಾತಿಯನ್ನ ಪ್ರಶ್ನೆ ಮಾಡಿ ಕೆಲವರು ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ. ಪ್ರಕರಣದ ವಿಚಾರಣೆ ನಡೀತಾ ಇದೆ. ಹೀಗಾಗಿ ನ್ಯಾಯಾಲಯದ ತೀರ್ಮಾನ ಏನಾಗುತ್ತೆ ಅನ್ನೋ ಪ್ರಶ್ನೆಯೂ ಒಂದ್ ಕಡೆ ಇದೆ. ಇದಕ್ಕಿಂತಲೂ ದೊಡ್ಡ ಸವಾಲು ಒಳ ಮೀಸಲಾತಿ ಜಾರಿ ಮಾಡುವಾಗ ಎದುರಿಸಬೇಕಾಗುವ ಒತ್ತಡಗಳು, ಒಳ ಮೀಸಲಿನ ಪ್ರಮಾಣದ ಬಗ್ಗೆ ಇರೋ ಅಸಮಾಧಾನಗಳು. ಅದರಲ್ಲೂ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಸಮುದಾಯಗಳು ಬಹುಮುಖ್ಯವಾಗಿ ಕಡಿಮೆ ಹುದ್ದೆಗಳಿದ್ದಾಗ ತಮಗೆ ಅನ್ಯಾಯವಾಗುವ ಸಾಧ್ಯತೆ ಇದೆ ಅನ್ನೋ ಆತಂಕ ವ್ಯಕ್ತಪಡಿಸಿವೆ. ಇಂತಹ ಸವಾಲುಗಳ ಎದುರಿಸಬೇಕಾದ ಅನಿವಾರ್ಯತೆಯೂ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮೇಲಿದೆ. ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ದಲಿತ ಎಡಗೈ, ಬಲಗೈ ಮತ್ತು ಸ್ಪೃಶ್ಯ ಸಮುದಾಯಗಳ ನಡುವಿನ ಸಾಮಾಜಿಕ ಸಮತೋಲನವನ್ನು ಕಾಯ್ದುಕೋಬೇಕಾದ ಜವಾಬ್ದಾರಿಯಲ್ಲಿದ್ದಾರೆ. ಇಂತಹ ಸಮಯದಲ್ಲಿ ಸಿದ್ದರಾಮಯ್ಯ ಅವರು ಡಿ.ಕೆ. ಶಿವಕುಮಾರ್ ನನ್ನ ಮಾತು ಕೇಳ್ತಾರೆ, ನಾನು ಅವರ ಬಳಿ ಮಾತಾಡಿ ಜಾರಿ ಮಾಡಿಸ್ತೇನೆ ಅಂತ ಬಹಿರಂಗವಾಗಿ ಹೇಳಿರೋದು ಸರ್ಕಾರಕ್ಕೆ ಸಾರ್ವಜನಿಕ ಒತ್ತಡ ಸೃಷ್ಟಿಸುವ ಕಾರ್ಯತಂತ್ರದಂತೆ ಗೋಚರಿಸ್ತಾ ಇದೆ ಅನ್ನೋ ವಿಶ್ಲೇಷಣೆಗೂ ಕಾರಣವಾಗಿದೆ. ಒಂದು, ಒಳ ಮೀಸಲಾತಿ ಹೋರಾಟ ಮುಂದುವರಿಬೇಕು. ಮತ್ತೆ ಯಾವುದೇ ಕಾರಣಕ್ಕೆ ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ ಅನ್ನೋದು ಹೋರಾಟ ಮಾಡಿ, ಆದರೆ ಗುರಿ ತಲುಪುವವರೆಗೂ ಹೋರಾಟ ಮಾಡಬೇಕು. ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಸ್ಪೃಶ್ಯರು ಅಸ್ಪೃಶ್ಯರು ಎಲ್ಲ ಒಟ್ಟಿಗೆ ತಗೊಂಡು ಹೋಗ್ಬೇಕು. ಯಾರ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರೆಲ್ಲರೂ ಕೂಡ ಒಟ್ಟಿಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದೇ ನಮ್ಮ ಉದ್ದೇಶ. ಪರಿಶಿಷ್ಟ ಜಾತಿಯ ಪ್ರವರ್ಗ ಎ ಅಡಿ ಬರುವ ಮಾದಿಗ ಮತ್ತು ತತ್ಸಮಾನ ಜಾತಿಗಳಿಗೆ ಶೇಕಡ 5.25%, ಪ್ರವರ್ಗ ಬಿ ಅಡಿಯಲ್ಲಿ ಬರುವ ಹೊಲೆಯ ಮತ್ತು ತತ್ಸಮಾನ ಜಾತಿಗಳಿಗೆ ಶೇಕಡ 5.25% ಹಾಗೂ ಪ್ರವರ್ಗ ಸಿ ಅಡಿಯಲ್ಲಿ ಬರುವ ಬಂಜಾರ, ಭೋವಿ, ಕೊರಚ, ಕೊರಮ ಹಾಗೂ 59 ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಸಮುದಾಯಗಳಿಗೆ ಶೇಕಡ 4.50 ಒಳ ಮೀಸಲಾತಿ ನಿಗದಿ ಮಾಡಿರುವುದರಿಂದ ರೋಸ್ಟರ್ ಬಿಂದುಗಳಲ್ಲೂ ಬದಲಾವಣೆ ಮಾಡಲಾಗಿದೆ. ಯಾಕಂದ್ರೆ 5.25% ನಲ್ಲಿ 0.25% ಅನ್ನ ಪೂರ್ಣ ಸಂಖ್ಯೆಯನ್ನಾಗಿ ಮಾಡೋದಕ್ಕೆ 4 ಬಾರಿ ನೇಮಕಾತಿ ಸುತ್ತುಗಳು ಬೇಕಾಗುತ್ತೆ. ಹೀಗಾಗಿ 100ರ ಬದಲು 400 ಬಿಂದುಗಳಿಗೆ ರೋಸ್ಟರ್ ಏರಿಕೆ ಮಾಡಲಾಗಿದೆ. ಇದು ಕೂಡ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಪಾಲಿಗೆ ಒಂದು ಸವಾಲು ಸೃಷ್ಟಿ ಮಾಡುವ ಸಾಧ್ಯತೆ ಇದೆ. ಒಂದು ವೇಳೆ ಸರ್ಕಾರವು ಒಳ ಮೀಸಲಾತಿ ಜಾರಿಯಲ್ಲಿ ಅಥವಾ 400 ಬಿಂದುಗಳ ರೋಸ್ಟರ್ ಅಳವಡಿಕೆಯಲ್ಲಿ ವಿಳಂಬ ಧೋರಣೆ ಅನುಸರಿಸಿದರೆ ಅದರ ನೇರ ಹೊಣೆಗಾರಿಕೆ ಮುಖ್ಯಮಂತ್ರಿಗಳ ಮೇಲೆ ಬೀಳಲಿದೆ. ಅದೇ ರೀತಿ ಒಂದು ವೇಳೆ ಒಳ ಮೀಸಲಾತಿ ಯಶಸ್ವಿಯಾಗಿ ಜಾರಿಯಾದರೆ ಆಗ ಅದರ ಶ್ರೇಯಸ್ಸು ನಾನು ಹೇಳಿದ್ದಕ್ಕೆ ಆಯಿತು ಅಂತ ಹೇಳಿಕೊಳ್ಳುವುದಕ್ಕೆ ಸಿದ್ದರಾಮಯ್ಯ ಅವರ ಈ ಹೇಳಿಕೆ ಹಾಗೂ ಟ್ವೀಟ್ನ ಕಾರ್ಯತಂತ್ರ ಅನ್ನೋ ಮಾತುಗಳಿದೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರ ಬಹಿರಂಗ ಹೇಳಿಕೆಯು ಒಳ ಮೀಸಲಾತಿ ಹೋರಾಟಗಾರರಿಗೆ ನೈತಿಕ ಬಲ ನೀಡಿದರೆ, ಆಡಳಿತ ನಡೆಸ್ತಾ ಇರೋ ಡಿ.ಕೆ. ಶಿವಕುಮಾರ್ ಸರ್ಕಾರಕ್ಕೆ ಒಳ ಮೀಸಲಾತಿ ಜಾರಿ ವಿಚಾರವಾಗಿ ರಾಜಕೀಯ ಸವಾಲು ಹಾಗೂ ಒತ್ತಡವನ್ನು ಸೃಷ್ಟಿಸುವ ಪ್ರಯತ್ನ ಅನ್ನೋ ವಿಶ್ಲೇಷಣೆಗಳಿದೆ. ಮುಂದಿನ ದಿನಗಳಲ್ಲಿ 56,000 ಹುದ್ದೆಗಳ ಭರ್ತಿ ವೇಳೆ ಹೇಗೆ ಒಳ ಮೀಸಲಾತಿ ಜಾರಿ ಮಾಡ್ತಾರೆನ್ನುವುದರ ಮೇಲೆ ರಾಜಕೀಯ ಪರಿಣಾಮ ಪ್ರಭಾವ ತೀರ್ಮಾನ ಆಗಲಿಕ್ಕಿದೆ. ಈ
ರೋಸ್ಟರ್ ಬಿಂದುಗಳ ವಿವರವನ್ನ ಕೂಡ ಗಮನಿಸೋ ಪ್ರಯತ್ನ ಮಾಡ್ತಾ ಹೋಗೋಣ. 100 ಬಿಂದುಗಳ ಬದಲು 400ಕ್ಕೆ ರೋಸ್ಟರ್ ಏರಿಕೆ ಅನ್ನೋ ವಿಚಾರ ಚರ್ಚೆಯಲ್ಲಿರೋದು. ಇದನ್ನ ನಾವು ಸ್ವಲ್ಪ ಡೀಟೇಲ್ ಆಗಿ ಗಮನಿಸ್ತಾ ಹೋಗೋದಾದ್ರೆ ಈಗ ಮೀಸಲಾತಿಯನ್ನು ಗಮನಿಸೋಣ. ಫಸ್ಟಿಗೆ ನಾವಾಗಲೇ ಹೇಳಿದ ಹಾಗೆ ಪ್ರವರ್ಗ ಎ ಹಾಗೆ ಪ್ರವರ್ಗ ಬಿ ಅಡಿಯಲ್ಲಿ ಅಂದರೆ ಪರಿಶಿಷ್ಟ ಜಾತಿಯ ಪೈಕಿ 3 ಪ್ರವರ್ಗವನ್ನಾಗಿ ವಿಂಗಡಣೆ ಮಾಡಲಾಗಿದೆ. ನಾವಾಗಲೇ ಹೇಳಿದ ಹಾಗೆ ಆ ಪೈಕಿ ಪ್ರವರ್ಗ ಎಗೆ 5.25 ಅಂದರೆ 5.25% ಮೀಸಲಾತಿ, ಸೇಮ್ ಪ್ರವರ್ಗ ಬಿಗೂ ಕೂಡ 5.25% ಮೀಸಲಾತಿಯನ್ನ ಈಗ ಚರ್ಚೆಗೆ ಒಳಪಡಿಸಿರೋದು. ಈ ಪೈಕಿ 0.25% ಅಷ್ಟು ಪೂರ್ಣ ಸಂಖ್ಯೆಗೆ ರೀಚ್ ಆಗಬೇಕು ಅಂತಂದ್ರೆ 4 ಸುತ್ತು ರೊಟೇಷನ್ ಆಗಬೇಕು. ಈ ಉದ್ಯೋಗ ಅಂತ ಬಂದಾಗ, ಸರ್ಕಾರಿ ಹುದ್ದೆಗಳ ನೇಮಕಾತಿ ಅಂತ ಬಂದಾಗ ಪೂರ್ಣ ಸಂಖ್ಯೆ ಈ ಪ್ರವರ್ಗ ಎ ಹಾಗೆ ಬಿ ಪೂರ್ಣ ಸಂಖ್ಯೆ ಸಿಗಬೇಕು ಅಂತಂದ್ರೆ 4 ಸುತ್ತುಗಳನ್ನು ಪೂರ್ಣ ಮಾಡಬೇಕಾಗತ್ತೆ. 4 ಬಾರಿ ನೇಮಕಾತಿ ಸುತ್ತುಗಳ ಮೂಲಕ ಮಾತ್ರ ಪೂರ್ಣ ಸಂಖ್ಯೆಯನ್ನು ಸಾಧಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಹೀಗಾಗಿ ಇದು ಕಾಂಪ್ಲಿಕೇಶನ್, ಅಂದರೆ ಅವಕಾಶ ಸಿಗೋದಿಲ್ಲ ಹೆಚ್ಚಿಗೆ ಅನ್ನೋ ಆರೋಪ ಇರೋದ್ರಿಂದ ಈ 100ರ ಬದಲು 400ಕ್ಕೆ ಏರಿಕೆ ಮಾಡಿ ಬಿಂದುವನ್ನು ಅನ್ನೋ ಡಿಮಾಂಡ್ ಅದಿದ್ದು. ಹೀಗಾದರೆ ಯಾವ ರೀತಿ ಲೆಕ್ಕಾಚಾರಗಳು ಬದಲಾಗುತ್ತೆ ಅನ್ನೋದನ್ನು ನಾವು ಗಮನಿಸೋದೇ ಆದರೆ ಪ್ರವರ್ಗ ಎಗೆ 21 ಬಿಂದು ಹಾಗೆ ಪ್ರವರ್ಗ ಬಿ ಕೂಡ 21 ಬಿಂದುಗಳು ಅಂತ ಹೇಳಿ ನಿಗದಿ ಆದರೆ ಪ್ರವರ್ಗ ಸಿಗೆ 18 ಬಿಂದುಗಳು ಆಗುತ್ತೆ. 3 ಪ್ರವರ್ಗಗಳಿಗೆ ತಲಾ 1 ಹುದ್ದೆ ಸಿಗಬೇಕು ಅಂತಂದರೆ ಪ್ರವರ್ಗ ಎಗೊಂದು ಬಿಗೊಂದು ಸಿಗೊಂದು ಸಿಗಬೇಕು ಅಂತಂದರೆ ಕನಿಷ್ಠ ಅಂತಂದ್ರೂ ಕೂಡ 15 ಹುದ್ದೆಗಳು ಇರಬೇಕಾಗತ್ತೆ. 15 ಹುದ್ದೆಗಳಿದ್ರೆ ಮಾತ್ರ 3 ಪ್ರವರ್ಗಗಳಿಗೆ ತಲಾ 1 ಹುದ್ದೆ ಸಿಗಲಿಕ್ಕೆ ಅವಕಾಶ ಇರುತ್ತೆ ಮೀಸಲಾತಿಯ ಅಡಿಯಲ್ಲಿ. ಹುದ್ದೆಗಳು 15ಕ್ಕಿಂತ ಕಡಿಮೆ ಇತ್ತು ಅಂತಂದರೆ ಏನಾಗುತ್ತೆ, ಆಗ ಈಗ ಸಾಮಾನ್ಯರು ಹೆಂಗೆ ಇನ್ ಬಿಟ್ವೀನ್ ಕಾಂಪಿಟೇಷನ್ ಮಾಡಬೇಕಾಗುತ್ತೆ ಮೆರಿಟ್ನ ಬೇಸಿಸ್ ಮೇಲೆ, ಆ ರೀತಿಯ ಅನಿವಾರ್ಯತೆ ಒಳಗಡೆ ಅಂದರೆ ಪರಿಶಿಷ್ಟ ಜಾತಿಯ ಒಳಗಿರುವ ಈ 3 ಪಂಗಡಗಳ ಪೈಕಿ ಈ ಮೆರಿಟ್ ಬೇಸಿಸ್ ಮೇಲೆ ಕಾಂಪಿಟ್ ಮಾಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಸಿಗುತ್ತೆ. ಜನರಲ್ ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ. ಆಗ 101 ಜಾತಿಗಳ ಅಭ್ಯರ್ಥಿಗಳ ಪೈಕಿ ಯಾರು ಮೆರಿಟ್ ಮೇಲೆ ಸ್ಪರ್ಧೆಗಿಳಿದಿರ್ತಾರೋ ಅವರಿಗೆ ಅವಕಾಶ ಅನ್ನೋದಿರುತ್ತೆ. ಸಾಕಷ್ಟು ಕಾಂಪ್ಲಿಕೇಟೆಡ್ ಇದೆ, ಬಟ್ ಇದರಿಂದಾನೇ ನಮಗೆ ಲಾಭ ಆಗುತ್ತೆ. ಅಂದರೆ ಹಿಂದುಳಿದ ವರ್ಗಗಳು ನಮಗೆ ಉದ್ಯೋಗ ಸಿಗಬೇಕು ಅಂದರೆ, ಶಿಕ್ಷಣ ಕ್ಷೇತ್ರದಲ್ಲಿ ಅವಕಾಶ ಸಿಗಬೇಕು ಅಂತಂದರೆ ಜಟಿಲ ಅನ್ಸಿದ್ರು ಕೂಡ ಇಂಥ ಒಂದಷ್ಟು ಲೆಕ್ಕಾಚಾರಗಳನ್ನು ಮಾಡಿ ಈ ಒಳ ಮೀಸಲಾತಿ ಅನ್ನೋದನ್ನು ನೀವು ಇಂಪ್ಲಿಮೆಂಟ್ ಮಾಡಲೇಬೇಕಾಗತ್ತೆ. ಆಗ ಮಾತ್ರ ನಮ್ಗೆ ಅವಕಾಶ ಅನ್ನೋ ಕೂಗು ಸಾಕಷ್ಟು ವರ್ಷಗಳಿಂದ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ ವೀರೇಂದ್ರ ಒಪ್ಪಂದ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ತಕ್ಷಣಕ್ಕೆ ನೋಡಿದ್ರೆ ಈ ನಂಬರ್ಸ್ ಏನೇ ಬಿಂದು ಹಾಗೆ ಈ ಪರ್ಸೆಂಟೇಜ್ಗಳು, ಒಳ ಮೀಸಲಾತಿ, ಅದರೊಳಗಿನ ಕ್ಯಾಲ್ಕುಲೇಷನ್ಗಳು, ಸುತ್ತುಗಳು, ಇದೆಲ್ಲ ಮೇಲ್ನೋಟಕ್ಕೆ ನೋಡಿದ್ರೆ ಬಹಳ ಕಾಂಪ್ಲಿಕೇಟೆಡ್ ಅನ್ಸುತ್ತೆ. ಆದರೆ ಇದು ಅನಿವಾರ್ಯ ಅಂತ, ಏನೇ ಕಾಂಪ್ಲಿಕೇಟೆಡ್ ಇದ್ರೂ ಈ ರೀತಿಯ ಲೆಕ್ಕಾಚಾರಗಳು ಮಾಡೋದು ಅನಿವಾರ್ಯ ಅನ್ನೋದನ್ನೇ ಸಿದ್ದರಾಮಯ್ಯನವರು ಹೇಳ್ತಿರೋದು. ಸ್ಮಿತಾ, ನೋಡಿ ಯಾವ ಕಾರಣಕ್ಕಾಗಿ ಅನಿವಾರ್ಯ ಅಂದರೆ, ಈಗ ಒಳ ಮೀಸಲಾತಿಯ ಉದ್ದೇಶವೇ ಅದಲ್ವಾ, ಎಲ್ಲ ಅಂದರೆ ಸಣ್ಣ ಸಣ್ಣ ಸಮುದಾಯಗಳಿಗೂ ಕೂಡ ಉದ್ಯೋಗ ಸಿಗಬೇಕು, ಅನ್ಯಾಯ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಈ ಅನಿವಾರ್ಯತೆಯನ್ನು ಸರ್ಕಾರ ಉದ್ದೇಶಪೂರ್ವಕವಾಗಿ ತಂದುಕೊಂಡದ್ದು ಅಂತ. ಅದಕ್ಕೆ ಅವ್ರು ಏನು ಮಾಡಿದ್ರು, 5.25% ಅಂತ ಮಾಡಿದ್ರಲ್ಲ ಈಗ ಪ್ರವರ್ಗ ಎಗೆ ಪ್ರವರ್ಗ ಬಿಗೆ. ಆ 0.25% ಅದನ್ನು ನೀವು ಈಗ ಯಾಕೆ 100 ರೋಸ್ಟರ್ ಬಿಂದು ಇದ್ದದನ್ನು 400ಕ್ಕೆ ಏರಿಕೆ ಮಾಡಿದ್ದು ಯಾಕೆ ಅಂದರೆ, ಅದನ್ನು ಒಂದು ಈಕ್ವಲ್ ಮಾಡಲಿಕ್ಕೆ 100 ಅನ್ನುವಂಥ ಲೆಕ್ಕದಲ್ಲಿ, ಅಂದರೆ 0.25% 4 ಸರ್ಕಲ್ಸ್ ಬಂದಾಗ ಒಂದು ಪೂರ್ಣ ಸಂಖ್ಯೆ ಆಗುತ್ತೆ, 1.00 ಆಗುತ್ತೆ ಅನ್ನುವ ಲೆಕ್ಕದಲ್ಲಿ. ಅದ್ಯಾಕೆ ನೋಡಿ, ರೋಸ್ಟರ್ ಬಿಂದುಗಳು ಈಗ 21ನೇ ಹುದ್ದೆ ಅನ್ನುವಂಥದ್ದು ಏನಿದೆ, 21 ಹುದ್ದೆ ಇವ್ರಿಗೆ ಸಿಗುತ್ತೆ ಪ್ರವರ್ಗ ಎಗೆ, ಪ್ರವರ್ಗ ಬಿಗೆ 21 ಹುದ್ದೆ, 18 ಹುದ್ದೆ ಪ್ರವರ್ಗ ಸಿಗೆ. ಅಲ್ಲಿಗೆ ನೀವು 400 ಹುದ್ದೆಗಳ ಪೈಕಿ 15% ಅಂದರೆ ಎಷ್ಟು, 60 ಹುದ್ದೆಗಳು. ಅದೇ 60 ಹುದ್ದೆಗಳ ಬ್ರೇಕಪ್ ಇದು. ಪ್ರವರ್ಗ ಎಗೆ 21, ಪ್ರವರ್ಗ ಬಿಗೆ 21 ಹುದ್ದೆ ಮತ್ತು ಪ್ರವರ್ಗ ಸಿಗೆ 18 ಹುದ್ದೆ ಅಂತೇಳಿ. ಸರಿ ಆಯ್ತಪ್ಪ, ಈಗ 400 ಹುದ್ದೆ ಇದ್ದಾಗ ಇದು ಸರಿ ಇದೆ, 21 ಕಡಿಮೆ ಇತ್ತು ಹುದ್ದೆ, ಆವಾಗ ಏನು ಮಾಡಬೇಕು? ಈಗ ಅಲೆಮಾರಿಗಳ ಪ್ರಶ್ನೆ ಅದೇ ಇರೋದು. ಅದಕ್ಕೊಂದು ಅವರೊಂದು ಫಾರ್ಮುಲನ್ನು ಇಟ್ಟಿದ್ದಾರೆ. ಏನಂತ, ಜನರಲಿ ಈಗ ಕಡಿಮೆ ಹುದ್ದೆಗಳ ಇದ್ದ ಸಂದರ್ಭದಲ್ಲಿ ಈಗ 100 ಹುದ್ದೆ ಅಂತ ತೆಗೆದುಕೊಂಡ್ರೆ 7 ಹುದ್ದೆ ಅಂತೇಳಿ ಲೆಕ್ಕಕ್ಕೆ ಬರುತ್ತೆ. ಆ ಹುದ್ದೆಗಳಿಗಿಂತಲೂ ಕಡಿಮೆ ಇದ್ದಾಗ, ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಉದ್ಯೋಗಾವಕಾಶಗಳಿದ್ದಾಗ, ಕಾಲ್ ಫಾರ್ ಮಾಡಿದಾಗ ಏನು ಮಾಡಬೇಕು ಅಂದರೆ, ಆಗ ಅದನ್ನು SC ಜನರಲ್ ಅಂತೇಳಿ ಕನ್ಸಿಡರ್ ಮಾಡಲಿಕ್ಕೆ ಇದೇ ಒಳ ಮೀಸಲಾತಿಯೇ ಅವಕಾಶವನ್ನು ಮಾಡಿಕೊಟ್ಟಿದೆ. ಏನು ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ ಅದು ಅವಕಾಶವನ್ನು ಮಾಡಿಕೊಟ್ಟಿದೆ. ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಸವಾಲಿದೆಯಲ್ಲ, ಆ ಸವಾಲಿಗ ಇರುವಂಥದ್ದು. ಈಗ ಒಂದು ಕಡೆ ಕೋರ್ಟಲ್ಲಿದೆ, ಮತ್ತೊಂದು ಕಡೆ ಇಂಪ್ಲಿಮೆಂಟ್ ಮಾಡುವಾಗ ಬರುವಂಥ ಒತ್ತಡಗಳು, ಅದನ್ನು ಹೇಗೆ ನಿರ್ವಹಣೆ ಮಾಡ್ತಾರೆ ಮುಖ್ಯಮಂತ್ರಿ ಆದವರು, ಅದು ಅವರಿಗಿರುವಂಥ ಸವಾಲು. ಒಂದು ವೇಳೆ ಇಲ್ಲಪ್ಪ ಒತ್ತಡ ಬಂತು ಅಂತಲೇ ಅದನ್ನು ಜಾರಿ ಮಾಡದೆ ಹೋದರೆ ಆಗ ಕಟ್ಟುವಂಥ ಹಣೆಪಟ್ಟಿ ಏನು? ಹಿಂದೆ ಎಲ್ಲ ನಾವು ನೋಡಿದ್ವಿ. ನೋಡಿ, ಇದೇ ಸಿದ್ದರಾಮಯ್ಯನವರು ಇದೇ ಭಾಷಣದಲ್ಲಿ ಹೇಳ್ತಾರೆ. ಏನಂತಾರೆ ಗೊತ್ತಾ, ನೋಡಿ, ಯಾರೆಲ್ಲ ಇವತ್ತು ಒಳ ಮೀಸಲಾತಿಯ ವಿಚಾರ ಸಂಕಿರಣದಲ್ಲಿ ಇವತ್ತು ಭಾಗವಹಿಸಿದಿರೋ ನೀವೇ ಎಲ್ಲ ನನಗೆ ಧಿಕ್ಕಾರ ಕೂಗಿದ್ರಿ ಅಂತ ಹೇಳ್ತಾರೆ ಅವರು.
ನೀವೇ ನನಗೆ ಧಿಕ್ಕಾರವನ್ನು ಕೂಗಿದ್ರಿ, ಹೌದು ಅಲ್ವೋ ಕೇಳ್ತಾ ಇರೋದು. ಅವರು ಅಡ್ಮಿಟ್ ಮಾಡ್ಕೋತಾರೆ, ಹೌದು ಸರ್ ನಾವು ನಿಮಗೆ ಧಿಕ್ಕಾರ ಕೂಗಿದ್ವಿ. ಯಾಕಂದ್ರೆ ಅವತ್ತು ಒಳ ಮೀಸಲಾತಿ ಜಾರಿ ಆಗಿಲ್ಲ ಅನ್ನುವಂಥ ನೋವಿತ್ತು ನಮಗೆ, ಸಚಿವ ಸಂಪುಟ ತೀರ್ಮಾನ ಮಾಡಿಲ್ಲ, ಸರ್ಕಾರ ನಿರ್ಧಾರ ಮಾಡಲ್ಲ ಅಂತ ನೋವಿತ್ತು, ಅದಕ್ಕೋಸ್ಕರ ಧಿಕ್ಕಾರ ಕೂಗಿದ್ವಿ ಅಂತ ಹೇಳ್ತಾರೆ. ನೋಡಿ, ಈ ಧಿಕ್ಕಾರಗಳು ಜಾರಿ ಮಾಡದೇ ಹೋದ ಸಂದರ್ಭದಲ್ಲಿ ಮತ್ತೆ ಅದು ಪುನರಾವರ್ತನೆ ಆಗಬಹುದು. ಆದರೆ ಇವತ್ತು ಅಧಿಕಾರದಲ್ಲಿ ಸಿದ್ದರಾಮಯ್ಯನವರಿಲ್ಲ ಅಷ್ಟೇ ಅನ್ನೋದು. ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯನವರ ಈ ದಲಿತ ದಾಳದ ಆಳ ಬಹಳ ವಿಸ್ತಾರವಾಗಿದೆ ಅನ್ನೋದು ಸ್ಮಿತಾ. ನೋಡಿ, ಇದು ಇಲ್ಲಿಗೆ ಮುಗಿಯೋದಿಲ್ಲ. ಈ ಒಳ ಮೀಸಲಾತಿ ಅನ್ನೋದು ಮೇಲ್ನೋಟಕ್ಕಷ್ಟೇ ಸ್ಮಿತಾ. ಇದಾದ ನಂತರ ಅವರ ನಿಜವಾದ ಬ್ರಹ್ಮಾಸ್ತ್ರ ಇರುವಂಥದ್ದು ಜಾತಿ ಗಣತಿ. ಇದೊಂದು ರೀತಿ ಟ್ರೈಲರ್ ಅಷ್ಟೇ. ಇದನ್ನ ಒಂದು ಟ್ರೈಲರ್ ರೀತಿ ಬಿಟ್ಟಿದ್ದಾರೆ, ಒಳ ಮೀಸಲಾತಿ ಜಾರಿ ಅನ್ನುವಂಥದ್ದನ್ನ. ಮುಂದೆ ಜಾತಿ ಗಣತಿ ಜಾರಿ ಅನ್ನೋದನ್ನ ಬ್ರಹ್ಮಾಸ್ತ್ರವನ್ನ ಕೈಗೆತ್ಕೋತಾರಲ್ಲ, ಆಗ ನಿಜವಾದ ಪಿಕ್ಚರ್ ನಾವು ನೋಡ್ಬೋದು. ಪಿಕ್ಚರ್ ಅಭಿ ಬಾಕಿ ಅಂತ ಹೇಳ್ಬೋದು. ರೈಟ್. ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ.